ಗಣಿನಾಡು ಬಳ್ಳಾರಿಯಲ್ಲಿ ಬಿಸಿಲ ತಾಪಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಬಳ್ಳಾರಿ ಜನತೆಗೆ ನೆತ್ತಿ ಸುಡ್ತಾ ಇದೆ ಬಿಸಿಲು. ಬಿಸಿಲ ತಾಪದಿಂದ ರಕ್ಷಿಸಿಕೊಳ್ಳೋಕೆ ತಂಪು ಪಾನೀಯದ ಮೊರೆ ಹೋಗ್ತಾ ಇದ್ದಾರೆ. ಎಳನೀರು ಮೊರೆ ಹೋಗ್ತಾ ಇದ್ದಾರೆ ಸಾರ್ವಜನಿಕರು. ನೋಡಿ, ಇನ್ನು ಚಳಿಗಾಲ ಮುಗ್ದೂ ಇಲ್ಲ. ಮಾರ್ಚ್ ಅಷ್ಟೊತ್ತಿಗೆಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇರ್ತಿತ್ತು. ಆದರೆ ಈಗ ನೋಡಿದ್ರೆ ಇನ್ನು ಫೆಬ್ರವರಿ ಮಧ್ಯದಲ್ಲಿಗೆ ಬಿಸಿಲ ತಾಪ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರಲ್ಲೂ ಗಣಿನಾಡಿನಲ್ಲಂತೂ ಸಿಕ್ಕಾಪಟ್ಟೆ ಶಕೆ ಆಗ್ತಾ ಇದೆ, ಬಿಸಿಲ ತಾಪ ಆಗಿದೆ. ಈ ಕಾರಣಕ್ಕಾಗಿ ಇದೀಗ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಬಳ್ಳಾರಿಯಲ್ಲಿ ಜನತೆಯ ನೆತ್ತಿ ಸುಡ್ತಾ ಇದೆ ಬಿಸಿಲ ತಾಪದಿಂದ ರಕ್ಷಿಸಿಕೊಳ್ಳೋದಕ್ಕೆ ಸದ್ಯ ತಂಪು ಪಾನೀಯದ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಎಳನೀರು ಮೊರೆ ಹೋಗ್ತಾ ಇದ್ದಾರೆ ಸಾರ್ವಜನಿಕರು. ಎಳನೀರು ರೇಟು ಇನ್ನು ಏಕ್ದಮ್ ಹೆಚ್ಚಾಗೇ ಆಗತ್ತೆ. ಯಾಕಂದರೆ ಎಲ್ಲರೂ ಎಳನೀರು ಕುಡಿಬೇಕು ಅಂತ ಹೊರಟು ಬಿಡ್ತಾರೆ. ಯಾಕಂದರೆ ಈಗ ಬಿಸಿಲಿನ ಧಗೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಲ್ರೆಡಿ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯ ಧಗೆ ಪ್ರಾರಂಭ ಆಗಿದೆ. ಬಿಸಿಲು ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಚಳಿಗಾಲ ಇನ್ನೇನು ಮುಗಿತಾ ಬಂತು ಅನ್ನೋಷ್ಟರೊಳಗೇನೆ 8 ಗಂಟೆ 9 ಗಂಟೆಗೆಲ್ಲ ಬಿಸಿಲು ಪ್ರಾರಂಭ ಆಗಿಬಿಟ್ರೆ ಬೆಳಗ್ಗೆ ಎಷ್ಟು ಮಟ್ಟಿಗೆ ಮಟ್ಟ ಮಧ್ಯಾಹ್ನ ಅಂತೂ ಹೊರಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟರ ಮಟ್ಟಿಗೆ ಬಿಸಿಲು ಇರುತ್ತೆ. ಈಗ ಬಳ್ಳಾರಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಯಾವಾಗಲೂ ಗಣಿನಾಡು ಮತ್ತು ಈ ಬಯಲು ಸೀಮೆ ಈ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಇರುತ್ತೆ. ಬಿಸಿಲ ಧಗೆಯನ್ನು ತಡೆದುಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಬಾಡಿ ಡಿಹೈಡ್ರೇಷನ್ ಆಗುವಂಥದ್ದು, ಹುಷಾರು ತಪ್ಪುವಂಥದ್ದು, ಅನಾರೋಗ್ಯ ಆಗುವಂಥದ್ದು, ಬಾಡಿ ಓವರ್ ಹೀಟ್ ಆಗುವಂಥದ್ದು, ಈ ಥರ ಸಮಸ್ಯೆಗಳೆಲ್ಲವೂ ಆಗತ್ತೆ. ಇನ್ನು ಮೇಲೆ ಅತಿ ಹೆಚ್ಚು ಎಳನೀರನ್ನು ಕುಡಿಯೋದಕ್ಕೆ ಶುರು ಮಾಡಬೇಕಾಗತ್ತೆ. ಎಲ್ಲ ತಂಪು ಪಾನೀಯದ ಮೊರೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ತಂಪು ಪಾನೀಯಗಳ ರೇಟ್ ಕೂಡ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಎಳನೀರಿನ ಬೆಲೆ ಮತ್ತಷ್ಟು ಏರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ಸಹಜವಾಗಿ ಜನರಲ್ಲೂ ಒಂದು ಕಂಗಾಲಾಗ್ಬಿಟ್ಟಿದೆ. ಏನಪ್ಪ, ಎಳ್ನೀರು ಕುಡಿಯೋಣ ಅಂತಂದರೆ 60 ರೂಪಾಯಿ 70 ರೂಪಾಯಿ ಅಂತ ಹೇಳ್ತಾರೆ. 30 ರೂಪಾಯಿ ಇತ್ತು ಎಳ್ನೀರು, ಈಗ ನೋಡಿದ್ರೆ ಏಕ್ದಮ್ 60 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆಯಲ್ಲಂತೂ ಇದಕ್ಕಿಂತ ಜಾಸ್ತಿನೇ ಇರುತ್ತೆ. ಹೇಗೆ ಈ ಬಿಸಿಲನ್ನು, ಈ ಬೇಸಿಗೆ ಕಾಲವನ್ನು ತಡೆಯೋದು ಹೇಗೆ ಅನ್ನೋದು ಮತ್ತು ಇದನ್ನು ಹೇಗೆ ಅನುಭವಿಸೋದು ಹೇಗೆ ಅನ್ನೋದು ಪ್ರಶ್ನೆ ಆಗ್ಬಿಟ್ಟಿದೆ. ಅತಿ ಹೆಚ್ಚಾಗಿ ಬಿಸಿಲು ಬರ್ತಾ ಇರುವಂಥ ಕಾರಣಕ್ಕಾಗಿ ಜನಸಾಮಾನ್ಯರಿಗೆ ಇದೀಗ ಬಿಸಿಲ ಧಗೆ ಒಂದಷ್ಟು ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಚಳಿಗಾಲದಲ್ಲಿ ಒಂದಷ್ಟು ಸಮಸ್ಯೆಗಳಾದರೆ ಬೇಸಿಗೆಯಲ್ಲಿ ಮತ್ತೊಂದಷ್ಟು ಸಮಸ್ಯೆಗಳು. ಈಗಿನ್ನೂ ಚಳಿಗಾಲ ಮುಗಿತಾ ಇದೆ, ಅಡ್ಜಸ್ಟ್ ಆಗ್ತಾ ಇದ್ದೀವಿ ವೆದರ್ಗೆ. ಆಲ್ರೆಡಿ ಬಿಸಿಲ ತಾಪ ಅತಿ ಹೆಚ್ಚಾಗಿದೆ, ಧಗಿಸ್ತಾ ಇದೆ. ಅದರಲ್ಲೂ ಬಳ್ಳಾರಿಯಲ್ಲಂತೂ ಹೇಳತೀರದು, ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ಈಗಲಿಂದನೇ ಜನ ತಂಪು ಪಾನೀಯದ ಮೊರೆ ಹೋಗ್ತಾ ಇದ್ದಾರೆ.